ಇಂದು ನಾವು ಆಳವಾಗಿ ಅರಿಯಲಿರುವ ವಿಷಯವೆಂದರೆ ದಕ್ಷಿಣ ಭಾರತದಲ್ಲಿ ಪೆಂತೆಕೊಸ್ತಲ್ ಕ್ರಿಶ್ಚಿಯಾನಿಟಿಯ ಬೆಳವಣಿಗೆ. ಇದು ನಂಬಿಕೆ, ಗುರುತು ಮತ್ತು ಸಾಮಾಜಿಕ ಬದಲಾವಣೆಯ ಕಥೆಯಾಗಿದೆ. ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಆರಂಭವಾಗಿರುವ ಕತೆ. ಈ ಕತೆ ಜಾತಿ, ಗೌರವ ಮತ್ತು ಆಧುನಿಕ ಭಾರತದ ಆರ್ಥಿಕ ಬದಲಾವಣೆಗಳನ್ನು ತೋರಿಸುತ್ತದೆ. ಏಕೆ ಈ ಬದಲಾವಣೆ ಸಂಭವಿಸುತ್ತಿದೆ, ಅದು ಸಮುದಾಯಗಳನ್ನು ಹೇಗೆ ರೂಪಿಸುತ್ತಿದೆ ಮತ್ತು ಈ ಮಾರ್ಪಾಟುಗಳಲ್ಲಿ ಉದ್ಭವವಾಗುತ್ತಿರುವ ತನಿತುಗಳನ್ನು ನಾವು ಇಂದಿಗೆ ತಿಳಿದುಕೊಳ್ಳೋಣ. ಕಳೆದ ಹಲವು ದಶಕಗಳಲ್ಲಿ ದಕ್ಷಿಣ ಭಾರತದಲ್ಲಿ ಕ್ರಿಶ್ಚಿಯಾನಿಟಿಯ, ವಿಶೇಷವಾಗಿ ಪೆಂತೆಕೊಸ್ತಲ್ ಮತ್ತು ಹೌಸ್ ಚರ್ಚ್ ಚಲನಚಲನೆಯಿಂದ ಗಮನಾರ್ಹ ಬೆಳವಣಿಗೆಯಾಗಿದೆ. ಈ ಬೆಳವಣಿಗೆಗೆ ಮುಖ್ಯ ಕಾರಣ ದಲಿತರು ಸೇರಿದಂತೆ ಅತಿ ಹಿಂದುಳಿದ ಜಾತಿ ಗುಂಪುಗಳು ಹಿಂದೂ ಧರ್ಮದಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ಮಾರ್ಗಾಂತರವಾಗುತ್ತಿರುವುದು. ಈ ಪರಿವರ್ತನೆಗಳು ಕೇವಲ ಆತ್ಮೀಯ ಆರಾಧನೆಯ ಬಗ್ಗೆ ಮಾತ್ರವಲ್ಲ, ಅವುಗಳು ಆರ್ಥಿಕ ಮತ್ತು ಸಾಮಾಜಿಕ ವಾಸ್ತವಗಳೊಂದಿಗೆ ತೀವ್ರವಾಗಿ ಸಂಬಂಧಿಸಿವೆ. ದಲಿತರಿಗೆ ಶತಮಾನಗಳಿಂದ ಜಾತಿ ವ್ಯವಸ್ಥೆಯ ಅಡಿಯಲ್ಲಿ ಅಪಮಾನ ಅನುಭವಿಸುವವರು ಕ್ರಿಶ್ಚಿಯಾನಿಟಿಯು ಗೌರವ ಮರಳಿಸುವ ಮಾರ್ಗವಂತೆ ಕಾಣುತ್ತದೆ. ತಮಿಳುನಾಡಿನಲ್ಲಿ ಒಬ್ಬ ದಲಿತ ಪಾದ್ರಿಯವರು ಹೇಳಿದಂತೆ 2000ರ ದಶಕದವರೆಗೆ ದಲಿತ ಮಕ್ಕಳಿಗೆ ನೀರನ್ನು ಹಂಚಿಕೊಳ್ಳುವ ಪಾತ್ರೆಗಳ ಬಳಕೆಯನ್ನೇ ನಿರಾಕರಿಸಲಾಗುತ್ತಿತ್ತು. ಈ ರೀತಿಯ ಅಸ್ಪೃಶ್ಯತೆ ಇಂದಿಗೂ ಕೆಲ ಹಳ್ಳಿಗಳಲ್ಲಿ ಕಂಡುಬರುತ್ತದೆ. ಹಿಂದೂ ಧರ್ಮವು ಜಾತಿ ಸಮಾನತೆಯತ್ತ ಸಾಗಲು ಕೆಲವು ರಿಫಾರ್ಮ್ಗಳನ್ನು ರೂಪಿಸಿದೆ, ಆದರೆ ಅವು ಸಾಕಷ್ಟು ಪರಿಣಾಮಕಾರಿಯಾಗಿಲ್ಲ. ಆರ್ಥಿಕ ಲಿಬರಲೈಸೇಷನ್ ನಂತರ ದಲಿತರ ಪಾಲಿಗೆ ಕೆಲವೊಂದು ಉದ್ಯೋಗಾವಕಾಶಗಳು ಬಂದರೂ ಸಾಮಾಜಿಕ ಮುದ್ರೆ ಮಾಯವಾಗಿಲ್ಲ. ತಮಿಳುನಾಡಿನ ಅಧಿಕಾರಿಯೊಬ್ಬರು ಹೇಳಿದ್ದಾರೆ, ನೀವು ಧರ್ಮ ಬದಲಾಯಿಸಬಹುದು, ಆದರೆ ಜಾತಿ ಬದಲಾಯಿಸುವುದು ಸಾಧ್ಯವಿಲ್ಲ. ಈ ವಾಸ್ತವವನ್ನು ಎದುರಿಸುವಲ್ಲಿ ದೇವನಿಗದನತೆ ನೀಡುವ ಕ್ರಿಶ್ಚಿಯಾನಿಟಿಯು ಆಕರ್ಷಕ ಆಯ್ಕೆಯಾಗಿದೆ. ಕ್ರಿಶ್ಚಿಯನ್ ಚರ್ಚುಗಳು ಕೇವಲ ಧಾರ್ಮಿಕ ನೆಲೆ ಮಾತ್ರವಲ್ಲ, ಶಾಲೆಗಳು, ಆಸ್ಪತ್ರೆಗಳು, ಗ್ರಾಮೀಣ ಭಾಗಗಳಲ್ಲಿ ಸಹಾಯಗಳು ಮುಂತಾದ ಸಹಕಾರವನ್ನು ಕೂಡ ಒದಗಿಸುತ್ತವೆ. ಈ ಚರ್ಚುಗಳಲ್ಲಿ ದಲಿತರಿಗೆ ಅಶುದ್ಧತೆ ಎನ್ನುವ ಭಾವನೆ ಇರುವುದಿಲ್ಲ. ಇದು ಅವರಿಗೆ ಆತ್ಮೀಯತೆಯೊಂದಿಗೆ ಹೊಸ ಗುರುತಿನ ಭಾವನೆ ಕೊಡುತ್ತದೆ. ಪೆಂತೆಕೊಸ್ತಲ್ ಮತ್ತು ಹೌಸ್ ಚರ್ಚುಗಳು ದಕ್ಷಿಣ ಭಾರತದ ಗ್ರಾಮೀಣ ಪ್ರದೇಶಗಳಲ್ಲಿ ವೇಗವಾಗಿ ಬೆಳೆಯುತ್ತಿರುವ ದೃಷ್ಟಿಕೋನಗಳಲ್ಲಿ ಒಂದಾಗಿದೆ. ಈ ಚರ್ಚುಗಳು ಸಣ್ಣ ಗುಂಪುಗಳಲ್ಲಿ, ಜನರ ಮನೆಗಳಲ್ಲಿ ಅಥವಾ ಗದ್ದಲದ ಶೆಡ್ಗಳಲ್ಲಿ ಪ್ರಾರ್ಥನೆಯ ಮೂಲಕ ನಡೆಯುತ್ತವೆ. ಎಡೆಬಿಡದೆ ದಲಿತ ನಾಯಕತ್ವವು ಈ ಚರ್ಚುಗಳಲ್ಲಿ ಮುಖ್ಯವಾಗಿದೆ. ಆಂಧ್ರ ಪ್ರದೇಶದಲ್ಲಿ 2020ರ ಸರ್ಕಾರಿ ವರದಿಯ ಪ್ರಕಾರ 3,000 ಕ್ರಿಶ್ಚಿಯನ್ ಪಾದ್ರಿಗಳು ಇದ್ದಾರೆ. ಇದು ಹಿಂದೂ ಪೂಜಾರಿಗಳ ಸಂಖ್ಯೆಗೆ ಸಮಾನವಾಗಿದೆ. ಕ್ರಿಶ್ಚಿಯನ್ಸ್ ಜನಸಂಖ್ಯೆಯಲ್ಲಿ ಕೇವಲ 1% ಇದ್ದರು. ಈ ಪಾದ್ರಿಗಳು ಸಣ್ಣ ಸಣ್ಣ ಸಭೆಗಳನ್ನು ಮುನ್ನಡೆಸುತ್ತಾರೆ. ಇದು ಗ್ರಾಮೀಣ ಚರ್ಚುಗಳ ದೊಡ್ಡ ಜಾಲವನ್ನೇ ಸೂಚಿಸುತ್ತದೆ. ಆದರೆ ಇದರಲ್ಲಿ ಒಂದು ಸವಾಲು ಇದೆ. ಅನೇಕ ಪರಿವರ್ತಿತ ಕ್ರಿಶ್ಚಿಯನ್ಗಳು ಕ್ರಿಪ್ಟೋ ಕ್ರಿಶ್ಚಿಯನ್ಗಳು ಆಗಿದ್ದಾರೆ. ಅವರು ಸಾರ್ವಜನಿಕ ದಾಖಲೆಗಳಲ್ಲಿ ಹಿಂದೂ ಧರ್ಮೀಯರೆಂದು ಉಳಿದುಕೊಳ್ಳುತ್ತಾರೆ, ಏಕೆಂದರೆ ಕ್ರಿಶ್ಚಿಯನ್ ಧರ್ಮಕ್ಕೆ ಬದಲಾದ ದಲಿತರು ಶೆಡ್ಯೂಲ್ಡ್ ಕಾಸ್ಟ್ಸ್ ಹುದ್ದೆಗಳು, ಶಿಕ್ಷಣ ಮತ್ತು ಕಾನೂನು ರಕ್ಷಣೆಗಳನ್ನು ಕಳೆದುಕೊಳ್ಳುತ್ತಾರೆ. ಈ ಕಾರಣದಿಂದ ಹಲವರು ತಮ್ಮ ನಂಬಿಕೆಯನ್ನು ಗುಪ್ತವಾಗಿ ಪಾಲಿಸುತ್ತಾರೆ. ಪಂಡಿತರು ಅಂದಾಜು ಮಾಡಿರುವಂತೆ ಆಂಧ್ರದ ನಿಜವಾದ ಕ್ರಿಶ್ಚಿಯನ್ ಪ್ರಮಾಣ 10-12 ಅಧಿಕೃತ ಸಂಖ್ಯೆಯಾದ 1-4ಗಿಂತ ಎಷ್ಟು ಹೆಚ್ಚು. ತಮಿಳುನಾಡಿನಲ್ಲಿ ಇದು 15-20 ಇರಬಹುದು. ರಾಷ್ಟ್ರದ ಮಟ್ಟದಲ್ಲಿ ಕ್ರಿಶ್ಚಿಯನ್ ಜನಸಂಖ್ಯೆ 5-9 ಇರಬಹುದು. ಅಧಿಕೃತ 2-3ಗಿಂತ 2 ಪಟ್ಟು. ಈ ಬದಲಾವಣೆ ತಮಿಳುನಾಡಿನ ದೇವಸ್ಥಾನ ಸಂಸ್ಕೃತಿಯ ಮೇಲೆ ಪರಿಣಾಮ ಬೀರಿದೆ. ಜನರು ಕ್ರಿಶ್ಚಿಯನ್ ಆಗುತ್ತಿದ್ದಂತೆ ಹಳ್ಳಿಗಳಲ್ಲಿ ದೇವಸ್ಥಾನಗಳಿಗೆ ಹಣದ ಕೊಡುಗೆ ಕಡಿಮೆಯಾಗುತ್ತಿದೆ. ಹಳ್ಳಿಗಳಲ್ಲಿ ಹಲವು ದೇವಸ್ಥಾನಗಳು ನಿರ್ವಹಣೆಯಲ್ಲಿ ಕಷ್ಟಪಡುವ ಸ್ಥಿತಿಗೆ ತಲುಪಿವೆ. ಇದರ ವಿರುದ್ಧವಾಗಿ ಆರ್ಎಸ್ಎಸ್ ಮತ್ತು ವಿಎಚ್ಪಿ ಸೇರಿದಂತೆ ಹಿಂದೂ ಜಾತ್ಯತೀತ ಸಂಘಟನೆಗಳು ಈ ಪರಿವರ್ತನೆಗೆ ತೀವ್ರ ಪ್ರತಿಕ್ರಿಯೆ ನೀಡುತ್ತಿವೆ. ಅವರು ಕ್ರಿಶ್ಚಿಯನ್ ಮಿಷನರಿಗಳು ಲಾಲಿಚ್ಛೆ ಅಥವಾ ಬಲವಂತದಿಂದ ಧರ್ಮಾಂತರ ಮಾಡುತ್ತಿದ್ದಾರೆ ಎಂಬ ಆರೋಪ ಮಾಡುತ್ತಾರೆ, ಆದರೆ ತನಿಖೆಗಳಲ್ಲಿ ಹೆಚ್ಚಿನ ಪುರಾವೆಗಳು ದೊರೆಯಿಲ್ಲ. ಇದಕ್ಕೆ ಪ್ರತಿಯಾಗಿ ಅವರು ಗೃಹವಾಪ್ಸಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದಾರೆ. ಹಿಂದೂ ಧರ್ಮಕ್ಕೆ ಮರುಪರಿವರ್ತನೆ. ಅವರು ಹಿಂದೂ ಸಮಾಜದಲ್ಲಿ ಜಾತಿ ಭೇದವನ್ನು ಅಂತ್ಯಗೊಳಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ರಾಜಕೀಯವಾಗಿ ಈ ವಿಷಯವನ್ನು ಬಳಸಿಕೊಂಡು ಕೆಲ ಪಕ್ಷಗಳನ್ನು ಮಿಷನರಿ ಪರಕಾಯ್ ಎಂದು ಆರೋಪಿಸುತ್ತಿದ್ದಾರೆ. ಅಂತಿಮವಾಗಿ ಪೆಂತೆಕೊಸ್ತಲ್ ಕ್ರಿಶ್ಚಿಯಾನಿಟಿಯ ಬೆಳವಣಿಗೆ ದಲಿತರ ಸಾಮಾಜಿಕ ಗೌರವಕ್ಕಾಗಿ ಹೋರಾಟವನ್ನು ಪ್ರತಿಬಿಂಬಿಸುತ್ತದೆ. ಇದು ಧಾರ್ಮಿಕ ಬದಲಾವಣೆ ಮಾತ್ರವಲ್ಲ, ಆದರೆ ಸಮಾನತೆಯ ಹಕ್ಕು ಮತ್ತು ಗೌರವಕ್ಕಾಗಿ ನಡೆಯುವ ಹೋರಾಟ. ಜಾತಿ ವ್ಯವಸ್ಥೆಯ ಅನ್ಯಾಯಗಳ ವಿರುದ್ಧದ ಪ್ರತಿಕ್ರಿಯೆ. ಇದರಲ್ಲೇ ನಿಜವಾದ ಕಥೆಯೂ ಅಡಗಿದೆ. ಧರ್ಮ ಬದಲಾಗುತ್ತಿರುವುದು ಅಲ್ಲ, ಮನುಷ್ಯರು ಗೌರವವನ್ನು ಹುಡುಕುತ್ತಿರುವುದು.